ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡಿಂದ ರಿಲೀಸ್ ಆಗಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 3 ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಮಕ್ಕಳೇ, ಆಲ್ರೆಡಿ ನೀವೆಲ್ಲರೂ ಕೂಡ ಇನ್ನೇನು ಆನ್ಯುವಲ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಮಾರ್ಚ್ 1ರಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬೇಕು ಅನ್ನೋ ರೀಸನ್ನಿಗೆ ಚೆನ್ನಾಗಿ ಓದ್ಕೊಳ್ತಾ ಇರ್ತೀರಿ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಿ. ಸೊ ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನುವಂಥ ಒಂದು ಐಡಿಯಾಕ್ಕೆ ಬೋರ್ಡಿಂದ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ರಿಲೀಸ್ ಮಾಡಿದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಈ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವೆಶನ್ಸ್ಗಳಿದೆ, ಯಾವ ರೀತಿಯಾಗಿ ಕ್ವಶನ್ಸ್ ಪ್ಯಾಟ್ರನ್ನ ತೆಗೆದಿದ್ದಾರೆ, ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೈಲೈಟ್ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಓದ್ಕೊಳ್ಬೇಕಾಗತ್ತೆ. 3 ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಎಲ್ಲ ಕ್ವಶನ್ಸ್ಗಳು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ವರ್ಡು, 2 ಮಾರ್ಕ್ಸು, 4 ಮಾರ್ಕ್ಸು. ಪಾರ್ಟ್ ಇಯಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು 3 ಕ್ವಶನ್ಸನ್ನ ಕೇಳಿರ್ತಾರೆ. 2 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ಈಸಿಯಾಗಿ 10 ಮಾರ್ಕ್ಸನ್ನ ಸ್ಕೋರ್ ಮಾಡುವಂತಹ ಸೆಕ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ಸೆಕ್ಷನ್ ಇ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಸೆಕ್ಷನ್ ಏನಿದೆ ಅದು. ಹಾಗಾಗಿ ಟೋಟಲ್ ಆಗಿ ಒಂದು 7 ಕ್ವಶನ್ಸ್ಗಳನ್ನ ನೀವು ಅಲ್ಲಿ ನೋಡ್ಕೊಳ್ಬೇಕಾಗತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಆ 7 ಕ್ವಶನ್ಸಲ್ಲಿ 3 ಕ್ವಶನ್ಸ್ನ ಎಕ್ಸಾಮಿಗೆ ಕೇಳ್ತಾರೆ. ಹಾಗಾಗಿ ಏನು 7 ಕ್ವಶನ್ಸ್ ಇದೆ ಅಷ್ಟನ್ನು ಕೂಡ ಪ್ರತಿಯೊಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಬಗ್ಗೆ ಆಗಿರಬಹುದು, TP AP MP ಆಗಿರಬಹುದು, ಮಿಸ್ಸಿಂಗ್ ಪ್ರಾಡಕ್ಟ್ ಆಗಿರಬಹುದು, ಡಿಫ್ರೆಂಟ್ ಕಂಟ್ರೀಸ್ ಕರೆನ್ಸೀಸ್ ಆಗಿರಬಹುದು, ಮಂತ್ಲಿ ಬಜೆಟ್ ಆಗಿರಬಹುದು, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಓಕೆನಾ? ನೆಕ್ಸ್ಟು ಇಲ್ಲಿ ಈ ಮಾಡೆಲ್ ಪೇಪರ್ 3 ಏನಿದೆ ಇದರಲ್ಲಿರುವಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಪಾರ್ಟ್ ಎಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕೇಳಿದರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರಿಬೇಕು. ಫಸ್ಟ್ ಒನ್, ದ ಸ್ಕೇರ್ಸ್ ರಿಸೋರ್ಸಸ್ ಆಫ್ ಆನ್ ಎಕಾನಮಿ ಹ್ಯಾವ್ ಆನ್ಸರ್ ಕಾಂಪಿಟಿಂಗ್ ಯೂಸೇಜಸ್. Second one, in perfect competition, buyers and sellers are answer B, price takers. Next one, the year of Great Depression. The year of Great Depression, answer option C, 1929. Fourth one, NNP is equal to the GNP minus depreciation. GNP minus depreciation. Next one, fifth one, which of the following is an example for paper tax? Paper tax ಗೆ example option C, wealth ಟ್ಯಾಕ್ಸ್. ಓಕೆನಾ? ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. 6th ಒನ್, ಬ್ರಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿರ್ತಾರೆ. ಓಕೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಡ್ಯಾಶ್ನ ಫಿಲಪ್ ಮಾಡಿ. 6th ಒನ್, ಇನ್ ರಿಯಾಲಿಟಿ ಆಲ್ ಎಕಾನಮೀಸ್ ಆರ್ ಡ್ಯಾಶ್, ಆನ್ಸರ್ ಮಿಕ್ಸ್ಡ್ ಎಕಾನಮೀಸ್. ಇನ್ ಲೇಬರ್ ಮಾರ್ಕೆಟ್ ಡ್ಯಾಶ್ ಆರ್ ದ ಸಪ್ಲೈಯರ್ಸ್ ಆಫ್ ಲೇಬರ್ ಫ್ಯಾಮಿಲೀಸ್. ನೆಕ್ಸ್ಟ್ ಒನ್, ಡ್ಯಾಶ್ ಗೂಡ್ಸ್ ವಿಲ್ ನಾಟ್ pass through any more stages of production, answer final. Dash issues coins in India ಅಂತ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ issues coins in India. Size of the multiplier depends on the value of dash MPC. Next to match the following questions. ಸೊ ಎ ಸೆಕ್ಷನ್ ಅನ್ನ ಬಿ ಸೆಕ್ಷನ್ ಜೊತೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಬರಿಬೇಕು. ಫಸ್ಟ್ ಒನ್, TFC ಪ್ಲಸ್ TVC ಆಪ್ಷನ್ EC, total fixed cost plus total variable cost is equal to the total cost. Next, pi is equal to the TR minus TC, total revenue minus total cost. Raw material, intermediate good. Adam Smith, operation of invisible hand. Floating exchange rate, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ಸು. ಎಕ್ಸ್ಪ್ಯಾಂಡ್ MRS ಅಂತ ಇದೆ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ನೆಕ್ಸ್ಟು 1 ಮಾರ್ಕಿನ ಸೆಕೆಂಡ್ ಕ್ವಶನ್, ವಾಟ್ ಈಸ್ ಪ್ರೈಸ್ ಸೀಲಿಂಗ್ ಅಂತ ಇದೆ. ಸೊ ಆನ್ಸರ್ನ ಬರೆಯುವಾಗ ಇಂಪೋಸಿಂಗ್ ಆಫ್ ಅಪ್ಪರ್ ಲಿಮಿಟ್ ಆನ್ ದ ಪ್ರೈಸ್ ಆಫ್ ಎಸೆನ್ಷಿಯಲ್ ಗೂಡ್ಸ್ ಆರ್ ಸರ್ವೀಸಸ್ by the government is called price ceiling. Next one, write the equation at market prices. Answer, GVA at market prices is equal to the GVA at basic prices minus net product taxes. GVA market price is equal to the
GVA ಬೇಸ್ ಪ್ರೈಸ್ ಮೈನಸ್ NIT. ಓಕೆನಾ. ನೆಕ್ಸ್ಟ್ ಒನ್, what do you mean by barter system? What do you mean by barter system? ಇದಕ್ಕೆ ಆನ್ಸರ್ನ 1 ಮಾರ್ಕಿಗೆ ಬರೆಯುವಾಗ, barter system is a method of exchanging goods or services without using money. Next one, define primary deficit. Define primary deficit. Primary deficit is the fiscal deficit minus interest payments by the government. Primary deficit is equal to the fiscal deficit minus interest payments. Next to part B, 2 marks questions. 2 ಮಾರ್ಕ್ಸು ಒಂದು ಕ್ವೆಶನಿಗೆ ಅಂತ ಹೇಳಿದರೆ ಇಲ್ಲಿ ನೀವು 6 ಕ್ವೆಶನ್ಸಿಗೆ ಆನ್ಸರ್ಸ್ನ ಬರೀಬೇಕು. 6 2s are 12, ಟೋಟಲ್ ಆಗಿ 12 ಮಾರ್ಕ್ಸಿನ ಈ ಒಂದು ಸೆಕ್ಷನಲ್ಲಿ ನೀವು ತಗೊಳ್ಕೊಳ್ಬೋದು. ಇಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳೇನಿದೆ ಅಷ್ಟು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಮೋಸ್ಟ್ ಆಫ್ ಆಲ್ ಕ್ವೆಶನ್ಸು ಒಂದೇ ಚಾಪ್ಟರಲ್ಲಿ 2 ಕ್ವೆಶನ್ಸ್ ಬರುತ್ತೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ 17, 18 ಎರಡು ಕೂಡ ಒಂದೇ ಚಾಪ್ಟರಲ್ಲಿ ಬರುತ್ತೆ, ಕನ್ಸ್ಯೂಮರ್ ಬಿಹೇವಿಯರ್. ಆ ಚಾಪ್ಟರಲ್ಲಿ ಬರುವಂಥ ಎಲ್ಲ ಕ್ವೆಶನ್ಸನ್ನ ನೋಡ್ಕೊಂಡಿದ್ದೆ ಆದರೆ ನೀವು ಅಲ್ಲಿ 2 ಕ್ವೆಶನ್ಸನ್ನ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಪಾರ್ಟ್ ಫಸ್ಟಿನ 4th ಚಾಪ್ಟರಲ್ಲೂ ಕೂಡ 2 ಕ್ವೆಶನ್ಸ್ ರೈಸ್ ಆಗಿದೆ. ಸೊ ಅಲ್ಲೂ ಕೂಡ ನೀವು ಎಲ್ಲ ಕ್ವೆಶನ್ಸ್ಗಳನ್ನ ನೋಡಿಕೊಂಡ್ರೆ ಅಲ್ಲೇ 2 ಕ್ವೆಶನ್ಸನ್ನ ಅಟೆಂಡ್ ಮಾಡ್ಬೋದು. ಟೋಟಲ್ ಆಗಿ 2 ಚಾಪ್ಟರ್ಸ್ನ ಕರೆಕ್ಟಾಗಿ ಓದ್ಕೊಂಡ್ರೆ 2 ಮಾರ್ಕ್ಸಿನ 4 ಕ್ವೆಶನ್ಸ್ ಅಟೆಂಡ್ ಮಾಡ್ಬೋದು. ಸೊ ಅಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಓದ್ಕೊಳ್ಳಿ, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅಂತ ಹೇಳ್ಕೊಂಡು. ಬಟ್ ಮಾಡೆಲ್ ಪೇಪರ್ 3ರಲ್ಲೂ ಫಸ್ಟ್, ಸೆಕೆಂಡ್, ಥರ್ಡ್ ಏನಿದೆ ಅಷ್ಟು ಪೇಪರಲ್ಲಿರುವಂತಹ ಎಲ್ಲ ಕ್ವೆಶನ್ಸು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಡೋಂಟ್ ಫರ್ಗೆಟ್. ಓಕೆ. ಫಸ್ಟ್ ಒನ್, ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್. ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್. Law of demand states that other things being equal, there is a negative relation between demand for a commodity and its price. In other words, when price of the commodity increases, demand for it falls, and when price of the commodity decreases, demand for it rises. Other factors remaining the ಕಾನ್ಸ್ಟ್ಯಾಂಟ್ ಅಂತ ಬರಿಬೇಕು. ಇದು 2 ಮಾರ್ಕ್ಸಿಗೆ ಕೇಳಿದಾಗ ಇಷ್ಟು ಆನ್ಸರ್ನ ಬರಿಬೇಕು. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಮೆನ್ಷನ್ 2 ಡಿಫ್ರೆಂಟ್ ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್. 2 ಅಪ್ರೋಚಸ್, ಪಾಯಿಂಟ್ ಏನಿದೆ ಅಷ್ಟನ್ನ ಬರೆದ್ರೆ ಸಾಕಾಗುತ್ತೆ. ಸೊ ಪಾಯಿಂಟ್ಸನ್ನು ಬರೆಯುವಾಗ, ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಂತ ಬರಿಬೇಕು. ನೆಕ್ಸ್ಟು 19th ಕ್ವೆಶನ್ನು, ಗಿವ್ ದ ಮೀನಿಂಗ್ ಆಫ್ ದ ಶಟ್ ಡೌನ್ ಪಾಯಿಂಟ್. ಅದೇ ರೀತಿಯಾಗಿ 20th ಅದೇ ಚಾಪ್ಟರಲ್ಲಿ ರೈಟ್ ದ ಮೀನಿಂಗ್ ಆಫ್ ಆಪರ್ಚುನಿಟಿ ಕಾಸ್ಟ್ ವಿತ್ ಆನ್ ಎಕ್ಸಾಂಪಲ್ ಅಂತ ಇದೆ. ಹಿಯರ್ ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿದರೆ, ಇನ್ ದ ಶಾರ್ಟ್ ರನ್ ದ ಪಾಯಿಂಟ್ ವೇರ್ SMC curves cuts AVC curve at the minimum point is called shut down point. ನೆಕ್ಸ್ಟ್ ಅಲ್ಲೇ ಬರೆಯುವಾಗ ನೆಕ್ಸ್ಟ್ ಲೈನ್ ಬರೀರಿ, ಇನ್ ದ ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್ ಈಸ್ ದ ಮಿನಿಮಮ್ ಆಫ್ ಲಾಂಗ್ ರನ್ ಆವರೇಜ್ ಕಾಸ್ಟ್ ಕರ್ವ್ ಅಂತ ಇದೊಂದು ಲೈನ್ ಸೇರಿಸಬೇಕು, 2 ಮಾರ್ಕ್ಸ್ ಆಗಿರೋದ್ರಿಂದ. ನೆಕ್ಸ್ಟು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿದ್ರೆ ಏನು, ಅದಕ್ಕೆ ಮೀನಿಂಗ್ನ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಮೀನಿಂಗ್ ಕೂಡ ಕರೆಕ್ಟಾಗಿ ಬರೀಬೇಕು. ಅದೇ ರೀತಿ ವಿತ್ ಎಕ್ಸಾಂಪಲ್ ಬರೆಯಕ್ಕೆ ಹೇಳಿದ್ದಾರೆ. ಹಿಯರ್ ದ ಆಪರ್ಚುನಿಟಿ ಕಾಸ್ಟ್ ಆಫ್ ಸಮ್ ಆಕ್ಟಿವಿಟಿ ಈಸ್ ದ ಗೇನ್ ಫಾರ್ಗೋನ್ ಫ್ರಮ್ ದ ಸೆಕೆಂಡ್ ಬೆಸ್ಟ್ ಆಕ್ಟಿವಿಟಿ. For example, the opportunity cost of investing the money in our family business is the amount of foregone interest from a bank ಅಂತ ಬರಿಬೇಕು. ನೆಕ್ಸ್ಟ್ ಕ್ವೆಶನ್ 2 ಮಾರ್ಕ್ಸ್ ಇಂದು 21st ಕ್ವೆಶನ್ ಏನಿದೆ ನೋಡ್ಕೊಳ್ಳಿ. ಡಿಫೈನ್ ಈಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ಕ್ವಾಂಟಿಟಿ ಅಂತ ಇದೆ. ಡಿಫೈನ್ ಈಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ಕ್ವಾಂಟಿಟಿ. ಹಿಯರ್ ದ ಆನ್ಸರ್ ಈಸ್, the price at which equilibrium is reached is called equilibrium price. The quantity bought and sold at equilibrium price is called equilibrium quantity. Next one, what are the 4 factors of production? Mention their rewards anta ide. 4 factors of production: land, labor, capital, organization. Land, rent, labor, wages, capital, interest, organization, profit. ಅದೇ ರೀತಿ ಇದೇ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ನ ಕೇಳಿದ್ದಾರೆ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ನಾಮಿನಲ್ ಅಂಡ್ ರಿಯಲ್ GDP. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ನಾಮಿನಲ್ ಅಂಡ್ ರಿಯಲ್ GDP. 3 ಡಿಫರೆನ್ಸ್ ಇಲ್ಲಿದೆ. ಕರೆಕ್ಟಾಗಿ ನೋಡಿಕೊಂಡು ಯಾವುದನ್ನ ಬರಿಬೇಕು ಅನ್ನೋದನ್ನ ಕರೆಕ್ಟಾಗಿ ಥಿಂಕ್ ಮಾಡಿ ಬರೀರಿ. ಹಿಯರ್ ನಾಮಿನಲ್ GDP, ಇಟ್ ಈಸ್ ದ ವ್ಯಾಲ್ಯೂ ಆಫ್ GDP ಅಟ್ ಕರೆಂಟ್ ಪ್ರಿವೈಲಿಂಗ್ ಪ್ರೈಸಸ್.
Real GDP, it is evaluated at constant set of prices, that is by keeping base year's price index. Next one, nominal GDP, it is not reliable, but real GDP, it is reliable. Next to nominal GDP, it does not give real picture of economic development of a country, but real GDP gives real picture of economic development of a country. ಸೊ 3 ಡಿಫ್ರೆನ್ಸ್ ಇದೆ. 2 ಮಾರ್ಕ್ಸಿಗಾಗಿರೋದ್ರಿಂದ 2 ಡಿಫ್ರೆನ್ಸ್ ಅನ್ನ ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಗಿವ್ ದ ಮೀನಿಂಗ್ ಆಫ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಇದಕ್ಕೆ ಆನ್ಸರ್ನ ಬರೆಯುವಾಗ 2 ಮಾರ್ಕ್ಸ್ ಆಗಿರೋದ್ರಿಂದ ಎಷ್ಟು ಆನ್ಸರ್ಸ್ನ ಕವರ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಮೀನ್ಸ್ ಇಫ್ ಆಲ್ ದ ಪೀಪಲ್ ಆಫ್ ದ ಎಕಾನಮಿ ಇನ್ಕ್ರೀಸಸ್ ದ ಪ್ರಪೋರ್ಷನ್ ಆಫ್ ಇನ್ಕಮ್ ದೇ ಸೇವ್, the total value of savings in the economy will not increase, it will not decline, or it will not remain the same ಅಂತ ಬರಿಬೇಕು. ಇದು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಓಕೆನಾ? ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವೆಶನ್ ಏನ್ ಕೇಳಿದಾರೆ ನೋಡಿ. ವೈ ಪಬ್ಲಿಕ್ ಗೂಡ್ಸ್ ಮಸ್ಟ್ ಬಿ ಪ್ರೊವೈಡೆಡ್ ಬೈ ದ ಗವರ್ನಮೆಂಟ್. ವೈ ಪಬ್ಲಿಕ್ ಗೂಡ್ಸ್ ಮಸ್ಟ್ ಬಿ ಪ್ರೊವೈಡೆಡ್ ಬೈ ದ ಗವರ್ನಮೆಂಟ್. ಯಾಕೆ ಪಬ್ಲಿಕ್ ಗೂಡ್ಸ್ನ ಗವರ್ನಮೆಂಟೇ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಕೊಂಡು, ದ ಪಬ್ಲಿಕ್ ಗೂಡ್ಸ್ ಕೆನಾಟ್ ಬಿ ಪ್ರೊವೈಡೆಡ್ ಬೈ ದ ಮಾರ್ಕೆಟ್ ಮೆಕ್ಯಾನಿಸಮ್ ಬಿಕಾಸ್ ದೀಸ್ ಗೂಡ್ಸ್ ವಿಲ್ ನಾಟ್ ಬ್ರಿಂಗ್ ಬೆನಿಫಿಟ್. ಫಾರ್ ಎಕ್ಸಾಂಪಲ್, ರೋಡ್ಸ್, ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಪಾರ್ಕ್ ಎಟ್ಸೆಟ್ರಾ. ಇಷ್ಟನ್ನ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಒನ್, 2 ಮಾರ್ಕ್ಸಿನ ಲಾಸ್ಟ್ ಕ್ವೆಶನ್. ವೆನ್ ಡು ಸರ್ಪ್ಲಸ್ ಅಂಡ್ ಡಿಫಿಸಿಟ್ ಅರೈಸಸ್ ಇನ್ ಕ್ಯಾಪಿಟಲ್ account? In capital account. Answer, surplus and deficit arises in capital account arises in the following way. Surplus current account arises when capital inflows are greater than capital outflows. Deficit current account arises when the capital inflows are less than capital outflows ಅಂತ ಬರಿಬೇಕು. ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿಗೆ ಕೇಳಿರುವಂತಹ ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ ಸಿ ಯಲ್ಲಿ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಇಲ್ಲಿರುವಂತಹ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ಸ್ ನನ್ನ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳೇ. ಸೊ ಇಲ್ಲಿ ಏನಿದೆ ಈ ಕ್ವಶನ್ಸ್ ಗಳಿಗೆ ನೀವು ಪ್ರಿಪೇರ್ ಆಗಿ. ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್. ಸೇಮ್ ಟೈಮ್ ಪಾರ್ಟ್ ಡಿ ಯಲ್ಲಿ ಕೇಳಿರುವಂತಹ 6 ಮಾರ್ಕ್ಸಿನ ಕ್ವಶನ್ಸ್. ಟೋಟಲ್ ಆಗಿ 5 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ 3 ಕ್ವಶನ್ಸ್ಗೆ ಆನ್ಸರ್ಸ್ ನ ಮಾಡಬೇಕು. ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗಿದೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ನೆಕ್ಸ್ಟ್ ಫೈನಲಿ ಪಾರ್ಟ್ ಇ. ಆಲ್ರೆಡಿ ಐ ಟೋಲ್ಡ್ ಯು ಪಾರ್ಟ್ ಇ ಸೆಕ್ಷನ್ ನಲ್ಲಿ ಈಸಿಯಾಗಿ 10 ಮಾರ್ಕ್ಸ್ ಅನ್ನ ತಗೊಳ್ಬಹುದು ಅಂತ ಹೇಳ್ಕೊಂಡು. ಸೊ ಕನ್ಸ್ಯೂಮರ್ ವಾಂಟ್ಸ್ ಏನಿದೆ ಇದ್ರ ಬಗ್ಗೆ ಒಂದು ಕ್ವಶನ್ಸ್ ನ ರೈಸ್ ಮಾಡಿದ್ದಾರೆ. ಇಲ್ಲಿ ಈಸಿಯಾಗಿ ನೀವು 5 ಮಾರ್ಕ್ಸ್ ನ ತಗೊಳ್ಬಹುದು, ಈಸಿಯಾಗಿ ಆನ್ಸರ್ ನ ಬರಿಬಹುದು. ಅದೇ ರೀತಿ ಸೆಕೆಂಡ್ ಕ್ವಶನ್ ಮಿಸ್ಸಿಂಗ್ ಪ್ರಾಡಕ್ಟ್ ಮೇಲೆ ಕೇಳಿದ್ದಾರೆ. ಇಲ್ಲೂ ಕೂಡ ಮಿಸ್ಸಿಂಗ್ ಪ್ರಾಡಕ್ಟ್ ಏನೇನು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಈಸಿಯಾಗಿ ಇಲ್ಲೂ ಕೂಡ 5 ಮಾರ್ಕ್ಸ್ ಅನ್ನ ತಗೊಳ್ಬಹುದು. ಲಾಸ್ಟ್ ಒನ್ 43 ಕ್ವಶನ್, ನೇಮ್ ದ ಕರೆನ್ಸೀಸ್ ಆಫ್ ಎನಿ 5 ಕಂಟ್ರೀಸ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಇಲ್ಲೂ ಕೂಡ ಡಿಫರೆಂಟ್ ಕಂಟ್ರೀಸ್ ನೇಮ್ ಇದೆ. ಇದಕ್ಕೆ ಕರೆನ್ಸೀಸ್ ಯಾವುದು ಅಂತ ಅದ್ರ ಆಪೋಸಿಟ್ ಅಲ್ಲಿ ಬರೆದ್ರಾಯ್ತು. ಅಲ್ಲೂ ಕೂಡ ನಿಮಗೆ 5 ಮಾರ್ಕ್ಸ್ ಸಿಗತ್ತೆ. ಸೊ ಇದಿಷ್ಟು ಕೂಡ ಸೆಕೆಂಡ್ PUC ಎಕನಾಮಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ 3 ಯಲ್ಲಿ ಕೇಳಿರುವಂತಹ ಕ್ವಶನ್ ಅಂಡ್ ಆನ್ಸರ್ಸ್. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಇದ್ರ ಜೊತೆಗೆ ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2 ಕೂಡ ಫಾಲೋ ಮಾಡಿ ಕರೆಕ್ಟ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.